ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ರೋಡ್ ರೇಸ್ ಸಿಕ್ಕಾಪಟ್ಟೆ ಆಗ್ತಾ ಇದೆಯಪ್ಪ. ಯಾರಾದರೂ ಏನಾದರೂ ಆದರೆ ಗಲಾಟೆ ಮಾಡ್ಕೊಂಡು ಹೊಡೆದಾಕೋದು, ಪೆಪ್ಪರ್ ಸ್ಪ್ರೇ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ರೋಡ್ ರೇಜ್ ಪ್ರಕರಣ, ಈಗ ಅದು ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಇದ್ದಂತಹ ಕಾರ್ ಚಾಲಕರ ಮಧ್ಯೆನೇ ಈಗ ಗಲಾಟೆ ಆಗೋಗ್ಬಿಟ್ಟಿದೆ. ಕಾರ್ ಟಚ್ ಆಯಿತು ಅಂತ ಕಾರ್ ಚಾಲಕರ ಮಧ್ಯೆ ಗಲಾಟೆ ಆಗಿರೋದು. ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮಾಡಿಬಿಟ್ಟಿದ್ದಾರೆ. ವೈಟ್ ಫೀಲ್ಡ್ನ ITPL ಮುಖ್ಯ ರಸ್ತೆಯಲ್ಲಿ ಆಗಿರೋದು. ಕಾರಿನ ಬ್ಯಾನೆಟ್, ಮಿರರ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಚಾಲಕ. ಅನ್ನ ಕೊಡುವಂತ ಕಾರನ್ನೇ ಡ್ಯಾಮೇಜ್ ಮಾಡೋ ಮಟ್ಟಕ್ಕೆ ನೀವು ಹೋಗ್ತೀರಾ, ಅದು ನಿಮ್ಮ ಮನಸ್ಥಿತಿ ಏನು ನೋಡಿ ವರದಿಯನ್ನು. ರೋಡ್ ರೇಜ್ ಪ್ರಕರಣಗಳಿಗಿಲ್ವಾ ಬ್ರೇಕ್? ಕಾರ್ ಟಚ್ ಆಗಿದ್ದಕ್ಕೆ ಕಿರಿಕ್, ಗಲಾಟೆ. ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇವೆ. ಸಣ್ಣ ಪುಟ್ಟ ವಿಚಾರಕ್ಕೆ ನಡು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ಬೇರೆ ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಮರೆತು ಬಡಿದಾಡಿಕೊಳ್ಳುವ ಘಟನೆಗಳು ಮರುಕಳಿಸ್ತಾ ಇವೆ. ಬೆಂಗಳೂರಿನಲ್ಲಿ ದಿನೇ ದಿನೇ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗುತ್ತಿರುವಂಥದ್ದು. ಬೇರೆ ವಾಹನ ಸವಾರರಿಗೆ ರೋಡ್ ರೇಜ್ ಪ್ರಕರಣದಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಮನಗಾಣದೆ ನಡು ರಸ್ತೆಯಲ್ಲಿ ಬೇರೆ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಿಕೊಂಡು ಬಡಿದಾಡಿಕೊಳ್ಳುವಂಥ ಘಟನೆಗಳು ಹೆಚ್ಚಿನದಾಗಿರುವಂಥದ್ದು. ಸಂಬಂಧಪಟ್ಟ ಪೊಲೀಸರು ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾದಂಥ ಅನಿವಾರ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಂದಾಗೆ ಕಳೆದ ಸೆಪ್ಟೆಂಬರ್ 5ರಂದು ವೈಟ್ ಫೀಲ್ಡ್ನ ITPL ಮುಖ್ಯ ರಸ್ತೆಯಲ್ಲಿ ಕಾರು ಟಚ್ ಆಯಿತು ಅಂತ ಕಾರ್ ಚಾಲಕರಿಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗಲಾಟೆ ಮಾಡಿಕೊಂಡಿದ್ದಾರೆ. ಕ್ಯಾಬ್ ಚಾಲಕನೋರ್ವ ಇನ್ನೊಂದು ಕಾರ್ನಲ್ಲಿದ್ದವನನ್ನ ಕೆಳಗೆ ಇಳಿಸಲು ಪ್ರಯತ್ನಿಸಿದ್ದಾನೆ. ಕಾರಿನ ವಿಂಡೋ ಮೂಲಕ ಕಾರಿನ ಡೋರ್ ತೆಗೆಯಲು ಯತ್ನಿಸಿದ್ದಾನೆ. ಈ ವೇಳೆ ಮತ್ತೊಬ್ಬ ಕ್ಯಾಬ್ ಚಾಲಕನ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಸಿಂಪಡಣೆ ಮಾಡಲಾಗಿದೆ. ಈ ವೇಳೆ ಹೈ ಡ್ರಾಮನೆ ನಡೆದು ಹೋಗಿದೆ. ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹಾಕ್ತಾ ಇದ್ದಂತೆ ರೊಚ್ಚಿಗೆದ್ದ ಕ್ಯಾಬ್ ಚಾಲಕ ತನ್ನ ಕಾರಿನಲ್ಲಿದ್ದ ಸ್ಕ್ರೂ ಡ್ರೈವರ್ ತಂದು ವಿಂಡೋ ಗ್ಲಾಸ್ಗೆ 3-4 ಬಾರಿ ಹೊಡೆದಿದ್ದಾನೆ. ಬಳಿಕ ಸ್ಕ್ರೂ ಡ್ರೈವ್ ಮೂಲಕ ಕಾರಿನ ಬಾನೆಟ್, ಮಿರರ್ ಡ್ಯಾಮೇಜ್ ಮಾಡಿ ಕ್ಯಾಬ್ ಚಾಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಪೆಪ್ಪರ್ ಸ್ಪ್ರೇ ಮಾಡಿದ ವ್ಯಕ್ತಿ ಇದ್ದ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆಯಾಗಿದೆ. ಘಟನೆ ಸಂಬಂಧ ಅಧಿಕೃತ ದೂರು ಯಾವುದೂ ದಾಖಲಾಗಿಲ್ಲ. ಘಟನೆಯ ವಿಡಿಯೋ ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.